ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ನೋಡಿ, ನಮ್ಮ ಮನೆಯಿಂದ ಬೆಳಗ್ಗೆ ಸೂರ್ಯ ಹುಟ್ಟಬೇಕಾದ್ರೆ ಹೇಗೆ ಕಾಣುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಜಸ್ಟ್ ಒಂದು ಕ್ಲಿಪ್ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿವತ್ತು ಸೊಪ್ಪು ತರಕಾರಿಗಳನ್ನ ಹೇಗೆ ತೊಳಿಬೇಕು, ಅದರಲ್ಲಿರುವಂತಹ ಫರ್ಟಿಲೈಸರ್, ರಸಗೊಬ್ಬರಗಳು, ಕೆಮಿಕಲ್ಸ್ ಏನಾರು ಹಾಕಿರ್ತಾರಲ್ವ, ಅದೆಲ್ಲ ಹೋಗಬೇಕು ಅಂದರೆ ಏನು ಮಾಡಬೇಕು, ಜೊತೆಗೆ ಬೇಳೆ ಕಾಳುಗಳನ್ನ ನೆನೆಸ್ಬೇಕಾ ಬೇಡವಾ, ನೆನೆಸೋದ್ರಿಂದ ಏನು ಉಪಯೋಗ, ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ತುಂಬ ಚಿಕ್ಕ ವಿಡಿಯೋ, ನಿಮಗೆ ತುಂಬ ಉಪಯೋಗ ಆಗುತ್ತೆ. ಮೊದಲು ಸೊಪ್ಪು ಮತ್ತು ತರಕಾರಿಗಳನ್ನ 2 ಸಲನಾದರೂ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಅದ್ರ ಮೇಲೆ ಕಸ ಧೂಳು ಎಲ್ಲ ಇರುತ್ತಲ್ವ, ಅದೆಲ್ಲ ಹೋಗುತ್ತೆ. ಸೊಪ್ಪಲ್ಲಿ ಜಾಸ್ತಿ ಮಣ್ಣಿದ್ರೆ ಇನ್ನೊಂದು ಸಲ ತೊಳಿರಿ, ಓಕೆನಾ. ನಂತರ ಒಂದು ನಿಂಬೆಹಣ್ಣು ಸೈಜ್ ಹುಣಸೆ ಹಣ್ಣು ತೊಗೊಳ್ಳಿ. ಟ್ಯಾಮರಿಂಡ್ ಹುಣಸೆ ಹಣ್ಣನ್ನು ನಾನು ತೋರಿಸಿರೋ ರೀತಿ ಸಣ್ಣ ಸಣ್ಣಕ್ಕೆ ಪೀಸಸ್ ಮಾಡಿ ಹಾಕ್ಬಿಟ್ಟು ಆ ನೀರಲ್ಲಿ ಅರ್ಧ ಗಂಟೆ ನೆನೆಸಿಡಬೇಕು. ಅರ್ಧ ಗಂಟೆ ನೆನೆಸಿಡೋದ್ರಿಂದ ಹುಣಸೆ ಹಣ್ಣಿನಲ್ಲಿರುವಂಥ ಟಟಾರಿಕ್ ಆ್ಯಸಿಡು, ತರಕಾರಿಯಲ್ಲಿ ಸೊಪ್ಪಿನಲ್ಲಿ ಇರುವಂತಹ ಕೆಮಿಕಲ್ಸ್ ಇರ್ಬೋದು, ರಸಗೊಬ್ಬರಗಳಿದ್ದರೆ ಅದೆಲ್ಲನೂ ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ. ಇದೇ ಬೆಸ್ಟ್ ಮೆಥಡ್ ತರಕಾರಿ ಸೊಪ್ಪನ್ನ ಕ್ಲೀನ್ ಮಾಡೋದಕ್ಕೆ. ತುಂಬ ಜನ ಅಡುಗೆ ಸೋಡಾ ಅಂದರೆ ಬೇಕಿಂಗ್ ಸೋಡಾನ ಹಾಕ್ತಾ ಇರ್ತಾರೆ. ಬೇಕಿಂಗ್ ಸೋಡಾ ಒಂದು 50% ಮಾತ್ರನೇ ಕ್ಲೀನ್ ಮಾಡುತ್ತೆ, ಆದರೆ ಹುಣಸೆ ಹಣ್ಣು 90% ಕ್ಲೀನ್ ಮಾಡುತ್ತೆ, ನೆನಪಿರಲಿ. ಇದನ್ನು ಡಾಕ್ಟರ್ ಖಾದರ್ ಸರ್ ಅವರು ಹೇಳಿರುವಂಥದ್ದು. ನಾನೇನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಇದು ಸುಳ್ಳಲ್ಲ, ನಿಜ, ಓಕೆನಾ. ಅರ್ಧ ಗಂಟೆ ನಂತರ ಹುಣಸೆ ಹಣ್ಣು ತೆಗೆದ್ಬಿಟ್ಟು ಆ ನೀರನ್ನು ಚೆಲ್ಬಿಟ್ಟು ಕುಡಿಯೋ ನೀರಿಂದ ಇನ್ನೊಂದ್ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಅಡುಗೆಗೆ ಬಳಸಿ. ಇನ್ನು ಮುಂದೆ ಈ ಟಿಪ್ನ ಫಾಲೋ ಮಾಡ್ತೀರ ತಾನೆ? ಖಂಡಿತವಾಗ್ಲೂ ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಅದರಿಂದ ಪೆಸ್ಟಿಸೈಡ್ಸ್, ರಸಗೊಬ್ಬರಗಳು, ಕೆಮಿಕಲ್ಸ್ ಏನಾರ ಸೊಪ್ಪು ತರಕಾರಿಗಳಿಗೆ ಹಾಕಿದರೆ ಅದೆಲ್ಲ ಹೋಗುತ್ತೆ. ಇಲ್ಲಾಂದರೆ ನಮ್ಮ ದೇಹ ಸೇರುತ್ತೆ, ಹುಷಾರು, ಓಕೆನಾ. ನೆಕ್ಸ್ಟ್, ಬೇಳೆ ಕಾಳುಗಳನ್ನ ನೆನೆಸ್ಬೇಕಾ? ಹೌದು, ಕಂಪಲ್ಸರಿಯಾಗಿ ನೆನೆಸಲೇಬೇಕು. ಏನಕ್ಕೆ ಅಂದರೆ ಅದರಲ್ಲಿ ಆ್ಯಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ ಇರುತ್ತೆ, ಅಂದರೆ ಫೈಟಿಕ್ ಆ್ಯಸಿಡ್, ಆಕ್ಸಲೇಟ್ಸ್. ಇದು ನಮ್ಮ ದೇಹ ನ್ಯೂಟ್ರಿಷನ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳೋದನ್ನು ತಡೆಯುತ್ತಂತೆ. ಅದಕ್ಕೋಸ್ಕರ ಬೇಳೆ ಕಾಳುಗಳನ್ನ 6 ಗಂಟೆನಾದರೂ ನೆನೆಸಿಡ್ಬೇಕು. 6 ಗಂಟೆ ಆಗಲ್ಲ ಅಂದರೆ ಅಟ್ಲೀಸ್ಟ್ 2 ಗಂಟೆನಾದರೂ ಬೇಳೆ ಕಾಳುಗಳನ್ನ ನೆನೆಸಿಟ್ಬಿಟ್ಟು ನಂತರ ಆ ನೀರನ್ನ ಚೆಲ್ಲಬೇಕು. ನೆನಪಿರಲಿ, ಆ ನೀರನ್ನ ಬಳಸಬೇಡಿ. ನೀರನ್ನ ಚೆಲ್ಬಿಟ್ಟು ಬೇರೆ ನೀರನ್ನ ಬಳಸ್ಬಿಟ್ಟು ಅಡುಗೆನ ಮಾಡ್ಕೊಳ್ಳಿ. ಅದರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಗ್ಯಾಸ್ ಪ್ರಾಬ್ಲಮ್ ಬರಲ್ಲ. ತುಂಬ ಜನಕ್ಕೆ ಬೇಳೆಕಾಳು ಸ್ವಲ್ಪ ತಿಂದ್ಬಿಟ್ರು ಗ್ಯಾಸ್ ಆಗ್ತಾ ಇರುತ್ತೆ, ಅದೇನೂ ಆಗಲ್ಲ. ಇನ್ನು ಮುಂದೆನಾದರೂ ಸೊಪ್ಪು ತರಕಾರಿಗಳನ್ನ ಹುಣಸೆ ಹಣ್ಣು ನೀರಿನಲ್ಲಿ ನೆನೆಸ್ಬಿಟ್ಟು ನಂತರ ಬಳಸಿ. ಬೇಳೆ ಕಾಳುಗಳನ್ನ 2 ಗಂಟೆನಾರು ನೀರಲ್ಲಿ ನೆನೆಸ್ಬಿಟ್ಟು ನೀರು ಚೆಲ್ಬಿಟ್ಟು ನಂತರ ಬಳಸೋದ್ರಿಂದ ನಾವು ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ನ್ಯೂಟ್ರಿಷನ್ಸ್, ಪೋಷಕಾಂಶಗಳು ನಮ್ಮ ದೇಹ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೂ ಸಹಾಯ ಮಾಡುತ್ತೆ. ಈ ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ. ವಿಡಿಯೋ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.